ಲಿಂಗಸೂರಿನಲ್ಲಿ ರೈತ ಶಕ್ತಿಯ ಪ್ರದರ್ಶನ. ಬಸ್ ಸ್ಟ್ಯಾಂಡ್ ವೃತ್ತದಿಂದ ಸಾಗಿದ ಎತ್ತಿನ ಗಾಡಿ ಮೆರವಣಿಗೆ, ಡೊಳ್ಳು ಕುಣಿತ ಮತ್ತು ನೂರಾರು ರೈತರ ಸಂಭ್ರಮ. ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ರೈತ ಸೇನೆಯ ಅಭೂತಪೂರ್ವ ಸಮಾವೇಶ ಜರುಗಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ರೈತರು ಭಾಗವಹಿಸಿ ಸಂಘಟನೆಯ ಶಕ್ತಿ ಪ್ರದರ್ಶಿಸಿದರು. ಲಿಂಗಸೂರು ನಗರದಲ್ಲಿರುವ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಭಾಂಗಣದವರೆಗೆ ಡೊಳ್ಳು ಕುಣಿತದಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಎತ್ತಿನ ಗಾಡಿ ಮೆರವಣಿಗೆ ಹಾಗೂ ಡೊಳ್ಳು ಕುಣಿತದ ಸದ್ದಿನೊಂದಿಗೆ ಬಂದರು. ಲಿಂಗಸೂರು ಪಟ್ಟಣ ರೈತಮಯವಾಗಿತ್ತು. ಧರ್ಮದ ಕಾರ್ಯ ಮಾಡ್ಲಕ್ ನಿಂತಾಗ ಮನಸ್ಸು ಸಾಪಿಟ್ಟುಕೊಂಡು ನಿಸ್ವಾರ್ಥ ನಿಂತು ಯಾರು ಏನ್ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ. ಪ್ರತಿಯೊಬ್ಬ ರೈತರು, ವಿಶೇಷವಾದಂತ ರೈತಗ ಪ್ರತಿ ವರ್ಷನೂ ಪಾದ ಪೂಜೆ ಮಾಡಿ ಸನ್ಮಾನ ಮಾಡ್ತಕ್ಕಂಥ ಸಂಘಟನೆ, ಆತ್ಮತೃಪ್ತಿ ಇರ್ತಕ್ಕಂಥ ಸಂಘಟನೆ ಅಂದ್ರೆ ನಾವು. ಲಿಂಗಸೂರು ತಾಲೂಕಿನಾಗ ಏನಪ್ಪ ಅಂತಂದ್ರೆ ನಾರಾಯಣಪುರ ಡ್ಯಾಮ್ ಅದ, ನಿಮಗೆ ಸಂಪೂರ್ಣವಾಗಿ ನೀರಾವರಿ ಇಲ್ಲ. ಸೊ ಈ ನೀರಾವರಿ ಬಗ್ಗೆ ನಾವು ಸ್ಟಡಿ ಮಾಡಮು, ಎಲ್ಲೆಲ್ಲಿ ನೀರಾವರಿ ಹೆಂಗಾಗಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಮು. ಅಲ್ಲಿ ಆಲಿಮಟ್ಟಿ ಡ್ಯಾಮಿಗೆ ಹೋಗಿ ಬೃಹತ್ ಪ್ರಮಾಣದ ಹೋರಾಟ ಮಾಡಿವಿ. ಅದು ಲಕ್ಷ್ಮೀಕಾಂತ್ ಒಬ್ಬನಿಗೆ, ಕಾಂತಪಡ್ಲಿಗೆ ಒಬ್ಬನಿಗೆ ಸೇರಂಗಿಲ್ಲ ಆ ಶ್ರೇಯಸ್ಸು. ಇವತ್ತು ದಿನ ಆ ನೀರು ಏನಾರೇ ಬಂದ್ರು ಪ್ರತಿಯೊಂದು ಹನಿ ಹನಿ ನೀರಾಗನು ಪ್ರತಿಯೊಬ್ಬ ನನ್ನ ರೈತ ಸಂಘದ ಪದಾಧಿಕಾರಿಗಳ ಪರಿಶ್ರಮ. ಎಲ್ಲ ಹಿರಿಯರು ಏನಪ್ಪ ಅಂದ್ರೆ ಇವತ್ತು ನನ್ನ ಸಂಘಟನೆಗೆ ಬಂದಿರಿ, ನಿಮ್ಗೆಲ್ಲರದ ಆಶೀರ್ವಾದ ಇರಲಿ. ನಾವೆಲ್ಲ ಯುವಕರದೀವಿ, ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಇನ್ನಾನು ರಾಜ್ಯದಾಗ ನಾವೆಲ್ಲ ವಿಚಾರ ಮಾಡ್ಬೇಕು ಇವತ್ತಿನ ದಿನ. ಬಟ್ ನಾವು ಆಲಿಮಟ್ಟಿ ಜಲಾಶಯ ನೀರೇನಪ್ಪ ಅಂದ್ರೆ 150 TMC 5,94,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತಂತ. ನಿಮಗೂ ಬರ್ತದ, ನಮಗೂ ಬರ್ತದೆ, ಎಲ್ಲರಿಗೂ ಬರ್ತದೆ ನೀರು. ಅಂತದಕ್ಕೆ ಯಾರು ಧ್ವನಿ ಎತ್ತಲಾಗ್ಯಾರ. ಆ ನೀರಿನ ಸಲುವಾಗಿ ನಾವು ನೀವೆಲ್ಲರೂ ಹೋರಾಟ ಮಾಡಮ್. ನಾಳೆಗೆ ಲಿಂಗಸೂರಾಗ ಮಾಡಮು, ರಾಯಚೂರಾಗನು ಮಾಡಮು, ಯಾದಗಿರಿಯಾಗನು ಮಾಡಮು, ದಿಲ್ಲಿಯಾಗನು ಮಾಡಮು, ಬೆಂಗಳೂರಾಗ ಮಾಡಮು. ನೀವೆಲ್ಲರೂ ನಮ್ಮ ಜೊತೆಗೆ ನಿಂತ್ರಿ ಈ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಲಕ್ ನಾವು ನೀವೆಲ್ಲರೂ ಸಿದ್ಧರಾಗ. ಲಿಂಗಸೂರು ತಾಲೂಕಿನಲ್ಲಿ ರೈತ ಸಂಘಟನೆ ಮತ್ತಷ್ಟು ಬಲಿಷ್ಠಗೊಂಡಿದೆ. ಸುಮಾರು 35ರಿಂದ 40 ಗ್ರಾಮ ಘಟಕಗಳ ಉದ್ಘಾಟನೆ ಹಾಗೂ ರೈತ ಜಾಗೃತಿ ಹಿನ್ನೆಲೆಯಲ್ಲಿ ಬೃಹತ್ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ಕಲ್ಯಾಣ ಕರ್ನಾಟಕದ ರೈತರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಲಕ್ಷ್ಮೀಕಾಂತ್ ಎ ಪಾಟೀಲ್ ಮದ್ದರಕಿ ಅವರಿಗೆ ರೈತರು ಅದ್ಧೂರಿ ಸ್ವಾಗತ ಕೋರಿದರು. ನಗರದ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಭಾಂಗಣದವರೆಗೆ ನಡೆದ ಈ ಮೆರವಣಿಗೆಯಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಅವರನ್ನ ಎತ್ತಿನ ಗಾಡಿಯಲ್ಲಿ ಕೂರಿಸಿ ಕರೆತರಲಾಯಿತು. ಡೊಳ್ಳು ಕುಣಿತದ ಲಯಕ್ಕೆ ರೈತರು ಹೆಜ್ಜೆ ಹಾಕುತ್ತಾ ಜಯಘೋಷ ಹಾಕಿದ್ರು. ರೈತರ ಪರವಾಗಿ ರೈತ ಪರ ಹೋರಾಟ ರೈತ ಹಮ್ಮಿಕೊಂಡಿದ್ದ ನಾವೆಲ್ಲ ಅಣ್ಣವರ ಸೂಚನೆಯಂತೆ ಎಲ್ಲರನ್ನು ಜೊತೆಗೂಡಿಸಿಕೊಂಡು ನಮ್ಮ ತಾಲೂಕದಲ್ಲಿ ರೈತರ ಕಷ್ಟ ನಷ್ಟಕ್ಕೆ ಭಾಗಿಯಾಗಿ ಅವರಿಗೆ ಒಂದು ಚಿಂತನೆ ಬಗ್ಗೆ ಜೊತೆಗೂಡಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಕರ್ಕೊಂಡು ಹೋಗಬೇಕಾಗಿ ಒಂದು ಸೂಚನೆ ನೀಡಿದ್ದರು ಅಣ್ಣವರು. ಅದೇ ಪ್ರಕಾರ ನಾವೆಲ್ಲರೂ ಒಟ್ಟುಗೂಡಿ ನಾವೆಲ್ಲರೂ ಶಾಂತಿ ರೀತಿಯಿಂದ ಕಷ್ಟ ನಷ್ಟದಲ್ಲಿ ಭಾಗಿಯಾಗಿ ನಾವೆಲ್ಲರೂ ಹೋರಾಟಕ್ಕೆ ತಯಾರಾಗೋಣ ಎಂದು ನಮ್ಮೆಲ್ಲರಿಗೆ. ಯಾರಿಗೆ ಕಬ್ಬಿನ ಬೆಲೆ ಸಿಕ್ಕಿರಲ್ಲ ಅವರು ಫ್ಯಾಕ್ಟ್ರಿ ಮುಂದೆ ಕುಂತು ಧರಣಿ ಮಾಡಿಸಿ ಆ ರೈತರಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡಿಸ್ಯಾರ. DKC ಮನೆ ಮುಂದೆ ಕುಂತು ಹೋರಾಟ ಮಾಡಿಸಿ ನೀರು ಕೊಡ್ತಕ್ಕಂಥ ಮೊನ್ನೆ ಆಲಮಟ್ಟಿ ಹೋರಾಟ ಮಾಡ್ಬೇಕಂದ್ರೆ ಸಣ್ಣ ವಿಚಾರ ಅಲ್ಲ. ಮನಸ್ಸು ಮಾಡಿದ್ರೆ CMಗಳನ್ನು ರೈತರಿಗೆ ಒಳ್ಳೇದು ಮಾಡ್ಬೇಕಂತಂದ್ರೆ ಅವರೇ ಆದೇಶ ಮಾಡಿ ಏನಾರ ಮಾಡ್ಬೋದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಹೋರಾಟ ಮಾಡಿ ಅವರು ಸರ್ಕಾರ ಮಾಡೋದಂತಾರೆ ಏನಾದರೂ ಮಾಡ್ಬೋದು. ಬಟ್ ಅದು ಚಿಂತಕರು ಯಾರು? ಕಾಂತ ಪಾಟೀಲ್. ಅವ್ರ ತಲೆಗೆ ಬರ್ಬೇಕಂತಂದ್ರೆ ಸಣ್ಣ ವಿಷಯ ಅಲ್ಲ ಇದು. ರೈತರಿಗೆ ಒಳ್ಳೇದು ಮಾಡ್ಬೇಕಂತ ಭಾಳಷ್ಟು ಅವ್ರ ಮನಸ್ಸಿನಾಗ ಅದ. ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಎಲ್ಲ ರೈತರು. ಇವತ್ತಿನ ದಿನ ಇಷ್ಟು ಗ್ರಾಮಗಳಾಗ್ಯಾವ ಅಂತಂದ್ರೆ ನಮ್ಮ ಲಿಂಗಸೂರು ತಾಲೂಕದಾಗ ಇಷ್ಟೆಲ್ಲ ಗ್ರಾಮಗಳು ಭಾಳ ಖುಷಿ ಅದ. ನಾವು ರಾಜಕೀಯ ನಂಬಿ ಬೇಡ, ನಾವು ಭೂಮಿ ತಾಯಿ ನಂಬೀವಿ. ಭೂಮಿ ತಾಯಿ ಹೋರಾಟ ಮಾಡಿಸಿ ಆಕೆ ನೀರು ಬೇಕಲ್ಲ, ನೀರಿನ ಸಲ ಹೋರಾಟ ಮಾಡಕತ್ತಾರ ಅಣ್ಣವರು. ಆದಷ್ಟು ಎಲ್ಲರೂ ಸರಿ ಕೈ ಜೋಡಿಸಿ ಅವ್ರಿಗೆ ಬೆಂಬಲ ಕೊಡೋಮಂತೇಳಿ ಒಂದು 4 ಮಾತು. ಈ ಬೃಹತ್ ಸಮಾವೇಶದಲ್ಲಿ ಲಿಂಗಸೂರು ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್, ರಾಯಚೂರು ಜಿಲ್ಲಾಧ್ಯಕ್ಷ ಇಂದ್ರಜಿತ್ ಯಾದವ್ ಹಾಗೂ ಪ್ರಮುಖ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಹೊಸಪೇಟೆ, ಮಾದೇವ್ ಯಾದವ್, ರಾಜವಸಂತ ನಾಯಕ್ ಉಪಸ್ಥಿತರಿದ್ದರು. ಅಲ್ಲದೆ ಯಾದಗಿರಿಯ ಮಲ್ಲಿಕಾರ್ಜುನ್ ಬಿ ನಾಯಕ್ ಸೇರಿ ಹಲವರು ಇದ್ರು. ಒಟ್ಟಿನಲ್ಲಿ ಲಿಂಗಸೂರಿನಲ್ಲಿ ನಡೆದ ಈ ಸಮಾವೇಶವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತ ಚಳವಳಿಗೆ ಹೊಸ ಚೈತನ್ಯ ನೀಡಿದೆ.
ಒಂದು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಚನ್ನಪಟ್ಟಣ ಶಾಂತಗೌಡರು ನಮ್ಮ ಲಕ್ಷ್ಮೀಕಾಂತ್ ಅಣ್ಣವರಿಗೆ ಸಲ್ತದಾಕಿ. ರಾಜಕೀಯ ಪರವಾಗಿ ಒಂದು ಯಾವುದನ್ನ ಅಧ್ಯಕ್ಷನ ಮಾಡ್ತು ಅಂತಂದ್ರೆ ಒಂದು 100 ಮಂದಿನ ಕರ್ಕೊಂಡು ಹೋಗ್ತೀವಿ. ಬಟ್ ರೈತ ಸಂಘಕ್ಕೆ ಬರಿಯಪ್ಪ ಅಂತ ಮನೆಗೆ ಹೋಗಿ ಕಾಲ್ ಕೈ ಬಿತ್ತಂದ್ರೆ 10 ಮಂದಿ ಬರಲ್ಲ. ರಾಜಕೀಯದ ಅಷ್ಟು ಇಂಟ್ರೆಸ್ಟ್ ಅದ, ನಮಗೆ ಅಷ್ಟು ಇಷ್ಟಪಡ್ತಾರೆ ರಾಜಕೀಯವರು. ನಮ್ಮ ಓಟಿನಿಂದ ಮತ್ತೆ ನಮಗೆ ಅಧಿಕಾರ ಚಲಾಯಿಸಿ ನಮಗೆ ನ್ಯಾಯ ಕೊಡಂಗಿಲ್ಲ. ಧರ್ಮ, ನ್ಯಾಯ, ನೀತಿ ಅನ್ನತಕ್ಕಂಥ ಒಂದು ಸಂಘಟನೆಯಿಂದ ಇರಬೇಕಾದ್ರ ಅದರಿಂದ ಹೋದ್ರೆ ನಮಗ ನ್ಯಾಯ ಸಿಗ್ತದ. ದಯವಿಟ್ಟು ಎಲ್ಲ ರೈತ ಬಾಂಧವರು ದಯವಿಟ್ಟು ನಮಗೊಂದು ಶಕ್ತಿ ಸಿಕ್ಕದ, ದೊಡ್ಡದದು. ತನ್ನ ಮನೆ ಸೋಸರ ಬಾಳೆ ಬದುಕು ಬಿಟ್ಟು ಹಗಲು 12 ತಾಸು ರೈತರಿಗಾಗಿ ತಮ್ಮ ಜೀವನ ಮೀಸಲಿಟ್ರ. ಅದಕ್ಕಾಗಿ ನಾವ್ಯಾಕೆ ಅವ್ರಿಗೆ ಬೆಂಬಲಾಗಿ ನಿಲ್ಬಾರ್ದು? ನಾವು ಇಲ್ಲಿ ಹಾಳಾಗಿ ಹೋಗ್ತೀವಿ ಅಂದ್ರೆ ರಾಜಕೀಯದಲ್ಲಿ ಹೋಗಿ ನಾವು ಹಾಳಾಗ್ತೀವಿ. ನಮ್ಮ ರೈತರಿಗೆ ನ್ಯಾಯ ಸಿಗ್ಬೇಕಂದ್ರೆ ಸಂಘಟನೆ ಜೊತೆ ಇರಬೇಕು. ಯಾವ ಸಂಘಟನೆಯಲ್ಲಿ ಇರಿ ನೀವು? ಸರ್ಕಾರದಿಂದ ಹೋದಾಗ ಯಾವುದು ನ್ಯಾಯ ಸಿಗಲ್ಲ, ಸಂಘಟನೆಯಲ್ಲಿ ಹೋದಾಗ ನ್ಯಾಯ ಸಿಗ್ತದ. ಅದಕ್ಕೆ ನ್ಯಾಯ ಕೊಡತಕ್ಕಂಥ ಶಕ್ತಿ ಸಂಘಟನೆಯಲ್ಲಿ ಆದಂತಂದ ನಾನು ಈ ಸಂದರ್ಭದಲ್ಲಿ ನಾವು ಎಂದು ರೈತರು ಸೇರ್ತೀವಿ ಅವತ್ತು ನಮ್ಗೆ ನ್ಯಾಯ ಸಿಗ್ತದ ರಾಜ್ಯದಲ್ಲಿ, ದೇಶದಲ್ಲಿ. ಯಾವುದೇ ಗೌರ್ಮೆಂಟ್ ಸೌಲಭ್ಯ ಹಿಡ್ಕೊಂಡು ಮತ್ತು ನಮ್ಮ ಬರ್ತಕ್ಕಂಥ ನಮ್ಮ ಬೆಳೆ ಏನು ನಾವು ಕಟಾವು ಮಾಡಿ ಮಾರ್ತೀವಿ ಅದ್ರಾಗ ಸಾಕಷ್ಟು ದಳ್ಳಾಳಿಗಳು ಬರ್ತಾರ, ಮೋಸ ಮಾಡ್ತಾರ. ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತಿನಲ್ಲಿ ಮೋಸ ಆಗ್ತದ. ನಮಗೆ ಸಿಗ್ತಕ್ಕಂಥ ಅಕ್ಕಿ ಏನಿರ್ತಾವ ಪ್ರತಿಯೊಂದಕ್ಕೂ ಕಟ್ ಮಾಡ್ತಕ್ಕಂಥ ದಳ್ಳಾಳಿಗಳು, ಮೋಸ ಮಾಡ್ತಕ್ಕಂಥ ರಾಜಕಾರಣಿಗಳು ಪ್ರತಿಯೊಬ್ಬರು ನಮ್ಗೆ ಅಡ್ಡಗಾಲಾಗ್ತಾರೆ. ಯಾರಿಗೆ? ರೈತಗೆ. ರೈತ ಇಡೀ ದೇಶದ ಬೆನ್ನೆಲುಬು ಅಂತಾರ. ರಾಜಕಾರಣಿಗಳು ಫಸ್ಟ್ ಎಲಬುರಿಯದೇ ಅವರೇ ನಮ್ಮ ರೈತರಿಗೆ. ರಾಜಕಾರಣಿಗಳು ಏನು ಮೂಲಭೂತ ನಮ್ಗೇನು ಸರ್ಕಾರದಿಂದ ಬರ್ತಕ್ಕಂಥ ಅವ್ರದ್ದು ಏನು ಎಂಜಲ್ ಕಾಸು ಇರ್ತದ, ಕಾಸು ಬೀಳಲ್ಲ. ನಮ್ಗೆ ಸಂಪೂರ್ಣ ನೀರಾವರಿ ಆದ್ರೆ ರೈತರು ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ. ದಕ್ಷಿಣ ಕರ್ನಾಟಕದಾಗ ಗಂಗಾ, ಗೋದಾವರಿ, ನರ್ಮದಾ ನದಿಗಳು ಕೇಂದ್ರ ಯೋಜನೆಗಳಂತ ಜಾರಿ ಮಾಡ್ಯದ. ಇವತ್ತು ನಮ್ಮ ಕೃಷ್ಣ ಮೇಲ್ದಂಡ ಯೋಜನೆ ಜಾರಿ ಮಾಡಿಲ್ಲ. ಇವತ್ತು ಒಂದು ಕಣ್ಣಿಗೆ ಬೆಂಡೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ಇವತ್ತು ನಾವು ಎಲ್ಲ ರೈತರು ಎಚ್ಚೆತ್ತುಕೊಂಡು ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ನಮ್ಮ ಒಬ್ಬೂರಿನ ದನಿಯಿಂದ ಎಚ್ಚರಿಸಿದಾಗ ಮಾತ್ರ ನಮ್ಮ ನ್ಯಾಯಯುತವಾದ ಬೇಡಿಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ವೆಂಕಟೇಶ್ ಮಂಗಿಹಾಳ, ನ್ಯೂಸ್ 24 ಭಾರತ, ರಾಯಚೂರು.